ಹಾಯ್ ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತಂದರೆ ಮುಂಗುರು ಬಳ್ಳಿಯಿಂದ ಒಂದು ಚಟ್ನಿ ಮಾಡೋಣ ಅಂತ. ಆ ಮುಂಗುರು ಬಳ್ಳಿ ಚಟ್ನಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮುಂಗುರು ಬಳ್ಳಿ ಇದು ಚಟ್ನಿ ಬಾಣಂತಿಯರಿಗೆ ಕೂಡ ತುಂಬ ಒಳ್ಳೆಯದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಮುಂಗುರು ಬಳ್ಳಿನ ನಾರನ್ನೆಲ್ಲ ತಕ್ಕೋಬೇಕು. ಆದಷ್ಟು ಎಳೆದಾಗಿರೋದನ್ನು ನೋಡಿ ತಗೊಳ್ಳಿ. ಮುಂಗುರು ಬಳ್ಳಿನ ನಾರನ್ನೆಲ್ಲ ತೆಗ್ದಿದ್ದಾದಮೇಲೆ ಒಂದು ಬಾಣಲೆಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನು ಮುಂಗುರು ಬಳ್ಳಿ ಹಸಿ ಇರುತ್ತಲ್ಲ ಅದೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಬಾಯಿ ಕೆರೆತ ಬಂದುಬಿಡುತ್ತೆ. ಆದಷ್ಟು ನೋಡಿ ಕಮ್ಮಿ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಡ್ರೈ ಆಗುತ್ತೆ. ನಂತರ ಒಂದು ಜಾರನ್ನ ತಗೊಂಡು ಅದಕ್ಕೆ ಒಂದು ಫುಲ್ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಒಂದು ಗಡ್ಡೆ ಫುಲ್ಲು ಸಿಪ್ಪೆ ಸುಲಿದು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಹುರಿದಿರುವಂತಹ ಏನು ಮುಂಗುರು ಬಳ್ಳಿ ಇರುತ್ತಲ್ಲ ಅದನ್ನು ಹಾಕ್ಕೊಬೇಕು. ನಂತರ ಒಂದು 4 ಹುರಿದಿರುವಂಥ ಒಣಮೆಣ್ಸಿನ್ಕಾಯಿ, ಹುರಿದಿರುವಂಥ ಕರಿಬೇವು, ಹಾಗೆ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿನ ಹಾಕ್ಕೊಬೇಕು. ನಂತರ ಅದಕ್ಕೆ ಸ್ವಲ್ಪ ಹುಳಿ, ನಂತರ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಅದನ್ನು ರುಬ್ಕೊಂಡ್ರೆ ಮುಂಗುರು ಬಳ್ಳಿ ಚಟ್ನಿ ರೆಡಿಯಾಗಿರುತ್ತೆ. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇದರಿಂದ ಹಾಲು ಕೂಡ ಹೆಚ್ಚಾಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ.